ಕೊರಟಗೆರೆ ಪಟ್ಟಣದಲ್ಲಿ ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಹರಿಸಬಾರದು ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ ಬಣ ಹಾಗೂ ತಾಲೂಕಿನ ವಿವಿಧ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಎಸ್ಎಸ್ಆರ್ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಹಶೀಲ್ದಾರ್ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷರಾದ ನರಸಿಂಹರಾಜು ಮಾತನಾಡಿ, ಕಾವೇರಿ ನೀರಿನ ವಿಚಾರದಲ್ಲಿ ಪ್ರತಿ ಸರ್ಕಾರವು ಕನ್ನಡಿಗರಿಗೆ ಅನ್ಯಾಯ ಮಾಡುತ್ತಲೇ ಬಂದಿದೆ. ಈಗಲಾದರೂ ಮುಖ್ಯಮಂತ್ರಿ ಹಾಗೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕರ್ನಾಟಕದ ಹಿತವನ್ನು ಕಾಪಾಡಬೇಕು. ತಮಿಳುನಾಡಿಗೆ ನೀರು ಹರಿಸುವುದನ್ನು ನಿಲ್ಲಿಸಿ ರಾಜ್ಯದ ರೈತರ ಮತ್ತು ಜನರ ಹಿತವನ್ನು ಮೊದಲ ಆದ್ಯತೆಯಾಗಿ ಪರಿಗಣಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಅಧ್ಯಕ್ಷರಾದ ಮಹಾಲಕ್ಷ್ಮಿ ಮಾತನಾಡಿ, ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸ್ಪಷ್ಟ ಹಾಗೂ ದೃಢ ನಿಲುವು ತಾಳಬೇಕು. ಕರ್ನಾಟಕದ ಹಕ್ಕನ್ನು ರಕ್ಷಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಮಹಿಳೆಯರು ಕೂಡ ಬೀದಿಗಿಳಿದು ಹೋರಾಟ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಿಳಿಸಿದರು. ನಮ್ಮಲ್ಲಿ ಕುಡಿಯೋಕೆ ನೀರಿಲ್ಲ, ಅಂಥದ್ರಲ್ಲಿ ಇವರು ಅಂತಾರಾಜ್ಯಕ್ಕೆ ನೀರು ಹರಿಸ್ತಾರೆ ಸರ್ಕಾರಕ್ಕೆ. ಅದೇನು ಬುದ್ಧಿ ಇದೆಯೋ ಇಲ್ವೋ ಅದು ನಮಗದು ಗೊತ್ತಿಲ್ಲ. ಯಾವುದೇ ಸರ್ಕಾರ ಬಂದರೂ ಬರೀ ಇದೇ ಆಗೋಯ್ತು. ನಮಗೆ ಏನೊಂದೂ ಕರೆಕ್ಟಾಗಿ ಇದು ಮಾಡ್ತಾ ಇಲ್ಲ. ಅಂದರೆ ಇದೇ ಪ್ರತಿ 10 ವರ್ಷಕ್ಕೋಸ್ಕರ 5 ವರ್ಷಕ್ಕೋಸ್ಕರ ಇದೇ ಪ್ರತಿಭಟನೆ ಆಗೋಯ್ತು. ಕಾವೇರಿ ನೀರು ಬಿಡೋದು, ನಾವು ಗಲಾಟೆ ಮಾಡೋದು ಇದೇ ಆಗೋಯ್ತು. ಈಗ ನಮ್ಮ ರೈತರುಗಳಿಗೆ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಅದು ಮಳೆ ಇಲ್ಲ, ಬೆಳೆ ಇಲ್ಲ, ಜನಗಳೆಲ್ಲ ಸಾಯ್ತಾರೆ. ಇಂಥರಲ್ಲಿ ಸರ್ಕಾರ ಏನು ಯೋಚನೆ ಮಾಡಿದೆ, ತಮಿಳುನಾಡಿಗೆ ನೀರು ಹರಿಸ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಕ್ರಮ ಕೈಗೊಳ್ಳಬೇಕು. ಹಾಗಾಗಿ ಸರ್ಕಾರ ಮನೆ ಮಾಡೋದು ಇಷ್ಟೇ. ಈಗ ನಮ್ಮ ಕರ್ನಾಟಕ ಆಲ್ಮೋಸ್ಟ್ ಒಂದು ಭಾಗದಲ್ಲಿ ಮಳೆ ಆಗಿದೆ, ಇನ್ನು ಮುಕ್ಕಾಲು ಭಾಗ ಎಲ್ಲೂ ಮಳೆ ಆಗಿಲ್ಲ. ಅದರಿಂದ ಅದು ಗಮನ ಇಟ್ಕೊಂಡು ಜನಗಳಿಗೆ ಕುಡಿಯೋ ನೀರಿಲ್ಲ. ಅದರಿಂದ ಸರ್ಕಾರದ ಸ್ವಲ್ಪ ಎಚ್ಚೆತ್ತುಕೊಂಡು ಸ್ವಲ್ಪ ಇದಕ್ಕೆ ಸೂಕ್ತ ಕ್ರಮ ವಹಿಸಬೇಕಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಮಳೆ ಅಭಾವದಿಂದ ಬರಗಾಲ ಪೀಡಿತವಾಗಿದೆ. ಆದ್ದರಿಂದ ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಬೇರೆ ರಾಜ್ಯಕ್ಕೆ ಅದನ್ನು ನೀರು ಬಿಡೋ ಪ್ರಶ್ನೆ ಇಟ್ಕೋಬಾರ್ದು. ಎಷ್ಟೇ ಕಷ್ಟವನ್ನು ನಮ್ಮ ರಾಜ್ಯದಾಗೆ ನಮ್ಮ ನೀರು ನಮಗೆ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅನ್ನಂಗೆ ಉಳಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ನೀರಿಗಾಗಿ ಏನು ಜನ ಇಲ್ಲಿ ಪರದಾಡ್ತಾ ಇದ್ದಾರೆ, ಬೆಂಗಳೂರಿನಲ್ಲಾಗಲಿ ಇನ್ನೊಂದು ಕಡೆ ಆಗಲಿ ಮತ್ತೊಂದು ಕಡೆ ಆಗಲಿ ಮಳೆ ಇಲ್ಲ, ಬೆಳೆ ಇಲ್ಲ ಅಂತ ಪರದಾಡ್ತಾರೆ. ಕೆಲವೆಲ್ಲ ನೋಡಿ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಿಸಿಬಿಟ್ಟು ಯಾವುದೇ ಕಾರಣಕ್ಕೂ ನೀರು ಮಾತ್ರ ಯಾವುದೇ ರಾಜ್ಯಕ್ಕೆ ಹರಿಸ್ದಂಗೆ ಫಸ್ಟ್ ನಮ್ಮ ರಾಜ್ಯ ನಮ್ಮನೆ ಸುರಕ್ಷಿತವಾಗಿ ನೋಡ್ಕೊಂಡು ಆಮೇಲೆ ಬೇರೆ ಮನೆ ನೋಡ್ಕೋಬೇಕು. ಇದೊಂದು ನಮ್ಮ ರಾಜ್ಯ ಸರ್ಕಾರ ಪಾಲಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಾಗಿ ತಾಲೂಕಿಂದು ಮತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಬರ ಪರಿಸ್ಥಿತಿ ಬಗ್ಗೆ ಈಗಾಗಲೇ ಅಧ್ಯಯನ ಮಾಡಿದ್ದಾರೆ, ವರದಿ ಕೂಡ ತೊಗೊಂಡಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ಚಿಂತನೆಯೂ ಕೂಡ ನಡೆದಿದೆ. ಈ ಗ್ರೌಂಡ್ ಬ್ರೇಕಿಂಗ್ ಅಂತೇಳಿ ಮಾಡ್ತಾಯಿದ್ದೀವಿ. ಸೊ ಪ್ರತಿ ವರ್ಷಕ್ಕೆ ಎಷ್ಟು ಸಾಗುವಳಿ ಮಾಡಬೇಕಾಗಿತ್ತು ಅಷ್ಟು ಸಾಗುವಳಿ ಆಗಿಲ್ಲ, ಅಂದರೆ ಬಿತ್ತನೆ ಆಗೇ ಇಲ್ಲ ಈ ವರ್ಷ. ಸೊ ಭಾಳ ಕಡಿಮೆ ಇರೋದ್ರಿಂದ ಮತ್ತು ಮಳೆನೂ ಕೂಡ ಅಭಾವ ಇರೋದ್ರಿಂದ ಮತ್ತು ಯಾವುದೇ ಕೆರೆ ಕಟ್ಟೆ ಕುಂಟೆಗಳಲ್ಲಿ ನೀರು ಕೂಡ ಇಲ್ಲದೇ ಇರೋದ್ರಿಂದ ಅದೆಲ್ಲ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಲಾಗ್ತಿದೆ, ಅದರಂತೆ ತಮ್ಮ ಮನವಿಯನ್ನು ಕೂಡ ಸರ್ಕಾರ ಕಳಿಸಿ ನಮ್ಮ ತಾಲೂಕನ್ನು ಬರ ಪೀಡಿತ ತಾಲೂಕು ಅಂತ ಘೋಷಣೆ ಮಾಡಬೇಕಂತ ನಾನು ಮನವಿ ಮಾಡ್ತೀನಿ.